ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಸರು ಭದ್ರನಿಗೆ ಥ್ಯಾಂಕ್ಸ್ ಬಾವ ಅಂತ ಹೇಳಿದಾಗ ಭದ್ರ ಹೇಳ್ತಾರೆ, ಒಂದು ನಿಮಿಷ ಹೇಳಿ ಬಾವ ಅಂತ ಸರು ಹೇಳ್ತಾಳೆ. ಒಳಗಡೆಯಿಂದ ನೋಡಿದರೆ ವಿದ್ಯಾ ಕಿಟಕಿಲಿ ನೋಡ್ತಾ ಇರ್ತಾರೆ ಭಾವ ಹಾಗೆ ಸರು ಮಾತಾಡೋದನ್ನು. ಅದು ನಾನು ಬೇರೆ ಯಾವುದೋ ಟೆನ್ಷನಲ್ಲಿದ್ದೆ, ನನ್ನನ್ನು ಕ್ಷಮಿಸ್ಬಿಡು ಆಯ್ತಾ ಅಂತ ಭದ್ರ ಸರು ಕೇಳ್ತಾರೆ. ಅಯ್ಯೋ ಭಾವ, ದೊಡ್ಡೋರು ಚಿಕ್ಕವ್ರಿಗೆಲ್ಲ ಕ್ಷಮೆ ಕೇಳಬಾರ್ದು. ಹೇಳ್ಬೇಕಂದ್ರೆ ನಾನು ಈ ಕಿವಿಲ್ ಕೇಳಿ ಕಿವಿಲ್ ಬಿಟ್ಬಿಡ್ತೀನಿ, ನೀವು ಅದಕ್ಕೆ ಗೋಲಿ ಹೊಡ್ಬಿಡಿ. ನಿಜ ನಿನ್ಗೆ ಬ್ಯಾಸರ ಆಗ್ಲಿಲ್ವೇ ಅಂತ ಭದ್ರ ಕೇಳ್ತಾರೆ. ಭಾವ ಅಂದ್ರೆ ತಂದೆ ಸಮಾನ ಅಂತ ನಮ್ಮಜ್ಜಿ ಯಾವಾಗ್ಲೂ ಹೇಳ್ತಾ ಇತ್ತು. ಅಂದ್ಮ್ಯಾಕೆ ನನಗೆ ಬುದ್ಧಿ ಹೇಳೋದಕ್ಕೆ, ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೆ, ನಾನು ತಪ್ಪು ಮಾಡಿದಾಗ ಒಡೆದು ಬುದ್ಧಿ ಹೇಳಕ್ಕೆ ಎಲ್ಲ ಅಧಿಕಾರನೂ ನಿಮ್ಗದೆ. ಭಾವ, ನಿಮ್ಮ ಮನ್ಸಲ್ಲಿ ಏನಾಯ್ತೋ ನಂಗೆ ಗೊತ್ತಿಲ್ಲ, ಆದರೆ ಅವತ್ತು ನಾನು ಹೆಂಗೆ ನಿಮ್ಮನ್ನ ನೋಡ್ತಾ ಇದ್ನೋ ಹಂಗೆ ಇವತ್ತು ನಾನು ನೋಡ್ತಾ ಇದ್ದೀನಿ ಅಂತ ಸರು ಭದ್ರನ್ಗೆ ಹೇಳ್ತಾರೆ. ಆಗ ಭದ್ರ ಹೇಳ್ತಾರೆ, ಸರು ನಾನು ಕೋಪದಲ್ಲಿ ಮಾತಾಡಿದೆ, ಆದರೆ ನೀನು ಪ್ರೀತಿಲಿ ಉತ್ತರ ಕೊಟ್ಟು ವಯಸ್ಸಾದ್ರೆ ಅಷ್ಟೇ ತಿಳುವಳಿಕೆ ಬರೋಕ್ಕಿಲ್ಲ ಅನ್ನೋದನ್ನ ನನಗೆ ಅರ್ಥ ಮಾಡಿಸ್ದೆ. ಅಯ್ಯೋ ಭಾವ, ನೀವಾಗಿರೋದಕ್ಕೆ ನಾನು ಇಷ್ಟು ತಾಳ್ಮೆಯಾಗಿ ಮಾತಾಡ್ತಾ ಇದ್ದೀನಿ. ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಇದ್ರೂ ನನಗೆ ಇಷ್ಟು ಕೋಪ ಬರ್ಸಿದ್ರೆ ಮುಖದ ಮೇಲೆ ಹೊಡೆದಾಗ ಮಾತಾಡ್ಬಿಡ್ತಾ ಇದ್ದೆ ಅಂತ ಸರು ಹೇಳಿದಾಗ ಭದ್ರ ಹೇಳ್ತಾರೆ, ಆಮೇಲೆ ನೀನು ಹೇಳಿದ ನಿಜ ಸರು, ನಾನು ನಿಮ್ಮ ಅಕ್ಕ ಒಂದಾಯ್ತೀವೋ ಇಲ್ಲ ನಾವು ಗೊತ್ತಿಲ್ಲ, ನಿನ್ನ ಭಾವನಾದ್ನಿ ಸಂಬಂಧ ಮಾತ್ರ ಯಾವಾಗ್ಲೂ ಹಂಗೆ ಇರ್ತದೆ. ನೋಡ್ ಸರು, ಇವತ್ತು ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ, ಮುಂದಕ್ಕೆ ಏನೇ ಕಷ್ಟ ಬಂದ್ರು ಏನೇ ಸಹಾಯ ಬೇಕಿದ್ರು ನಿನ್ನ ಭಾವ ಇರ್ತಾನ ಅನ್ನೋದನ್ನ ಮರಿಬೇಡ ಅಂತ ಹೇಳ್ತಾರೆ ಭದ್ರ. ಸರಿ ಭಾವ ಅಂತ ಸರು ಒಳಗಡೆ ಬರ್ತಾಳೆ. ಅದನ್ನೆಲ್ಲ ಅಬ್ಸರ್ವ್ ಮಾಡಿದ್ದ ವಿದ್ಯೆ ಹೇಳ್ತಾರೆ, ಒಬ್ಬೊಬ್ಬ ಏನವ ಭಾವ ಮತ್ತೆ ನಾದ್ನಿ ಮಧ್ಯೆ ಪ್ರೀತಿ ಉಕ್ಕಿ ಹರಿತರಂಗಿತ್ತು. ಆಗ ಸರು ಹೇಳ್ತಾರೆ, ಓಹೋ ಕದ್ ನೋಡ್ಬಿಟ್ಟ. ಆಗ ವಿದ್ಯೆ ಹೇಳ್ತಾರೆ, ನಾನ್ಯಾಕಮ್ಮ ಕದ್ ನೋಡ್ಲಿ, ರಾಜ ರೋಷವಾಗಿ ನೋಡ್ದೆ ಕಣಂತೆ, ಅದು ಏನು ಅಂತ ಹೇಳು ಅಂತ ಕೇಳ್ತಾರೆ ವಿದ್ಯಾ. ಪ್ರೀತಿ ಆದ್ರೂ ಇರ್ತದೆ, ಕೋಪನಾದ್ರೂ ಉಕ್ತದೆ ಅಂತ ಸರು ಹೇಳ್ತಾರೆ. ಆದ್ರೂ ಏನಪ್ಪ ವಿಷಯ ಅಂತ ಕೇಳ್ದೆ ಆಟಿ ಅಂತ ವಿದ್ಯೆ ಹೇಳ್ತಾರೆ. ಅಯ್ಯೋ ಭಾವ ನಾದ್ನಿ ಮಧ್ಯೆ 1000 ಇರ್ತದೆ, ಅದನ್ನೆಲ್ಲ ಕಟ್ಕೊಂಡು ನಿನಗೇನಾಗಬೇಕು ಅಂತೀನಿ ಅಂತ ಹೇಳ್ತಾರೆ ಸರು. ಓಹೋ, ನಮ್ಮ ಭಾವ ನನ್ನ ಮೇಲೆ ಶಾನೆ ಪ್ರೀತಿ ತೋರಿಸಿದ್ರಿಂದ ನಿನಗೆ ಹೊಟ್ಟೆ ಉರಿತಾ ಇರ್ಬೇಕಲ್ವೇ. ಆಗ ವಿದ್ಯೆ ಹೇಳ್ತಾರೆ, ಹೊಟ್ಟೆ ಉರಿನ ಅದು ನನಗೆ, ಬೇಕಾದ್ರೆ ನಿಮ್ಮ ಭಾವನಿನ್ ಮದ್ವೆ ಆಗು, ಏನೂ ಆಗ್ಬೇಕಾಗಿಲ್ಲ ಅಂತ ಹೇಳ್ತಾರೆ ವಿದ್ಯಾ. ಅಕ್ಕ ನಿಜ ಹೇಳ್ತಾ ಇದೀಯಾ, ಹಂಗಾದ್ರೆ ನಾನು ನನ್ನ ಭಾವನ್ ಮದ್ವೆ ಆಗ್ಲಿ ಅಂತ ಕೇಳ್ತಾರೆ ಸರು. ನಿನ್ನ ಮಾಡ್ತೀನಿ ಇರು ಅಂತ ಕೋಪ ಮಾಡ್ಕೊಂತಾರೆ ವಿದ್ಯಾ. ಸರು ಅಲ್ಲಿಂದ ಹೋಗಿದ ತಕ್ಷಣ, ಓಹೋ ಮದ್ವೆ ಆಗ್ಬಿಡ್ತಾಳಂತೆ, ಮದ್ವೆ ನನ್ನ ಕೈ ಸಿಗು ಮಾಡ್ತೀನಿ ನಿನ್ಗೆ. ಆಗ ವಿದ್ಯೆ ತನಿಗೆ ತಾನೇ ನಗೋಕ್ ಶುರು ಮಾಡ್ತಾರೆ. ಈ ಕಡೆ ನೋಡಿದ್ರೆ ವಿನಂತಿ ಹಾಗೆ ಸಾವಿತ್ರಿ ಈಶ್ವರಿನ ಹಾಗೆ ಚಿತ್ರನ ಉರ್ಸ್ಬೇಕಂತ ಬಂದಿರ್ತಾರೆ. ಸದ್ಯಕ್ಕೆ 3 ದಿನ ಅಂತ ಹೇಳಿದಾರೆ ಮಾತ್ರ, ಎಲ್ಲ ಚೆನ್ನಾಗಿದೆ ಅನ್ಸಿದ್ರೆ ಇನ್ನು ಒಂದಷ್ಟು ದಿನ ಇರೋಣಂತ ಅಣ್ಣಗೆ ಒಪ್ಸಿದ್ರೆ ಆಯ್ತು ಬಿಡು ಅಂತ ಸಾವಿತ್ರಿ ಹೇಳ್ತಾರೆ. ಹೆಂಗಿದ್ರು ನೀನ್ ಈ ಮನೆ ಮಹಾಲಕ್ಷ್ಮಿ ಅಲ್ವೇ, ನೀನ್ ಹೇಳಿದ್ರೆ ಮಾವಯ್ಯ ಕೇಳೇ ಹಂಗೆ ಮಾಡೋಣ ಕಣವ ಅಂತ ಹೇಳ್ತಾರೆ ವಿನಂತಿ. ಅಯ್ಯೋ ಅದಕ್ಕೆ ನಾನು ಮರ್ತೇ ಬಿಟ್ಟಿದ್ದೆ, ಬಟ್ಟೆ ಬರೆ ಎಲ್ಲ ಜೋಡಿಸ್ಕೋಬೇಕು ನಾವು, ಯಾವ್ದಕ್ಕೂ ಒಂದ್ ಮಾತು ನಿಮ್ಗೆ ಹೇಳೋಗೋಣ ಅಂತ ಬಂದ್ವಿ ಅಂತ ಹೇಳ್ತಾರೆ ಸಾವಿತ್ರಿ. ಅವ್ವ ಸೀಗಡಿ ಸ್ಮೆಲ್ ಬಂದಂಗ್ ಬರ್ತಾ ಇದೆ ಅಂತ ವಿನಂತಿ ಹೇಳ್ತಾರೆ. ನಿನಗೇನು ತಲೆ ಕೆಟ್ಟಿದ್ಯೇನೆ, ವಾಸನೆ ಎಲ್ಲ ಸುವಾಸನೆ ಬರ್ತಾ ಇದೆ ಅಂತ ಹೇಳ್ತಾರೆ ಸಾವಿತ್ರಿ. ಅವ್ರು ಹೋಗಿದ ತಕ್ಷಣನೇ ಚಿತ್ರ ಹೇಳ್ತಾರೆ, ನೋಡ್ದೇನವ ಹೆಂಗ್ ಹೊಟ್ಟೆ ಹೊಸ್ಬಿಟ್ಟು ಹೋಯ್ತಾರಂತ. ನಾ ಅವ್ರ ಕುಟ್ಟೆ ಹೋಗಕ್ ಹಾಕಿಲ್ವೇ. ಚಿತ್ರ ಹೇಳ್ದಾಗ ಈಶ್ವರಿ ಹೇಳ್ತಾರೆ, ಯಾಕೆ ಹಾಕಿಲ್ಲ, ಅಮ್ಮನ್ ಬಿಟ್ಟು ಅವ್ರು ಅಲ್ಲಿಗೆ ಹೆಂಗ್ ಹೋಗ್ತಾರಂತ ನಾನು ನೋಡ್ತೀನಿ ಚಿತ್ರ ಅಂತ ಈಶ್ವರಿ ಹೇಳ್ತಾರೆ. ಈ ಕಡೆ ನೋಡಿದ್ರೆ ಮತ್ತೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೊಂಚಾಕ್ತಾ ಇರ್ತಾರೆ ಚಿತ್ರ. ಅಷ್ಟರಲ್ಲಿ ಗೋವಿಂದ ಅಲ್ಲಿ ಬರೋದನ್ನ ನೋಡ್ಬಿಟ್ಟು, ಅವ್ವ ಬಾಯಿಲಿ ಅಪ್ಪ ಬರ್ತಾ ಇದಾರಂತ ಕರೀತಾರೆ ಚಿತ್ರ. ರೀ ನಿಂತ್ಕೊಳ್ಳಿ ಅಂತ ಗೋವಿಂದ ಕರೆದಾಗ ಏನು ಅಂತ ಕೇಳ್ತಾರೆ ಗೋವಿಂದ ಅವರು. ಅಲ್ಲ ರೀ 3 ದಿನ ಅಂತ ಕ್ಯಾಂಪಸ್ ಹೋಗ್ತಾ ಇದ್ದೀರಂತ ಎಲ್ರು, ನಾವು ನಿಮ್ಮ ಮನೆಯವ್ರು ಅನ್ನೋದು ಮರ್ತ್ಬಿಟ್ರ ಅಂತ ಕೇಳ್ತಾರೆ ಈಶ್ವರಿ. ಇಲ್ಲ ನೀವು ಈ ಅಟ್ಟಿಯವರು ಅಂತ ಹೇಳ್ಕೊಳಕಾದ್ರೂ ನಿಮ್ಮ ಮಕ ಇದ್ದದೆ, ಅವತ್ತಾದ್ರೂ ಅವ್ವ ಮಕ್ಕಳಂಗ್ ನಡ್ಕೊಂಡಿದ್ದೀರಾ ಅಂತ ಗೋವಿಂದ ಕೇಳ್ತಾರೆ. ನೋಡಿ ನಿಮ್ ಸವಾಸ ಬೇಡ ಅಂತಲೇ ನಿಮ್ಮನ್ನ ಈ ಸೆಟ್ಟಲ್ಲಿ ಇಟ್ಟಿರೋದು, ಅದನ್ನ ಮರ್ತ್ಬಿಟ್ಟು ಕೇಳ್ತಾ ಇದೀರಲ್ಲ, ನಿಮಗೆ ಹೊಸಿನಾರ ನಾಚಿಕೆ ಹಾಕಿಲ್ವಾ ಅಂತ ಕೇಳ್ತಾರೆ ಗೋವಿಂದ. ದೊಡ್ಡವ್ರು ಇರೋರೆಲ್ಲ ನಿಮ್ಮ ಮನೆಯವ್ರು ಅಲ್ಲ ಅನ್ನಂಗ್ ಆಗಿದ್ರೆ ನಮ್ಮ ಊರಡಿ ನಿಮ್ ತಂಗಿ ಮಗಳು ಮನೆಯವರಾಗಿ ಉಳ್ಕೊಂತಿರ್ಲಿಲ್ಲ ಅಲ್ಲಪ್ಪ ಗೋವಿಂದಪ್ಪ ಅಂತ ಕೇಳ್ತಾರೆ ಈಶ್ವರಿ. ಇವಾಗ ಅವ್ರು ಬರ್ತಾ ಇದಾರ ಅಂದ್ಮ್ಯಾಗ ನಾವು ಬರ್ಲೇಬೇಕು, ಎಲ್ರಿಗೂ ನ್ಯಾಯ ಒಂದೇ ತರ ಇದ್ರೆ ಚಂದ. ಆಗ ಗೋವಿಂದ ಅವ್ರು ಹೇಳ್ತಾರೆ, ಏನು ನ್ಯಾಯ ಅನ್ಯಾಯದ ಬಗ್ಗೆ ನೀನ್ ಮಾತಾಡ್ತಾ ಇದೀಯಾ, ನೋಡು ಅವ್ರನ್ನೆಲ್ಲ ಅಣ್ಣಯ್ಯ ಕ್ಷಮಿಸಿ ಒಳಗ್ ಕರ್ಕೊಂಡಿರೋದು, ಹಂಗೆ ಅಣ್ಣ ದೊಡ್ಡ ಮನ್ಸ್ ಮಾಡಿ ನಿಮ್ಮನ್ನು ಕ್ಷಮಿಸೋ ಗಂಟ ಸುಮ್ಕೆ ಇಲ್ಲೇ ಬಿದ್ದೀರಿ ಅಂತ ಗೋವಿಂದ ಹೇಳ್ತಾರೆ. ಆಗ ಈಶ್ವರಿ ಹೇಳ್ತಾರೆ, ಇದಕ್ಕೆ ಏನ್ರಿ ಸಂಬಂಧ, ನಾವೇನು ಮನೆ ಒಳಗ್ ಬರ್ತೀನಿ ಅಂತ ಹೇಳ್ತಾ ಇದೀವ, ನಾವು ನಿಮ್ ಜೊತೆ ಬರ್ತೀವಿ ಅಂತ ಹೇಳ್ತಾ ಇದೀವಿ ಆಟಿ ಅಂತ ಹೇಳ್ತಾರೆ ಈಶ್ವರಿ. ಇಲ್ಲಿಗಾರ ಸರಿ, ನಿಮ್ ತಪ್ಪಿನ ಅರಿವು ನಿಮ್ಗೆ ಆಗ ಗಂಟ ಇದೇ ಶಿಕ್ಷೆ ಅಂತ ಗೋವಿಂದ ಹೇಳ್ತಾರೆ. ಅಪ್ಪ ನೀನೇನಾದ್ರೂ ನಮ್ಮನ್ನ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಗಾಡಿಗೆ ಅಡ್ಡ ಮಕ್ಕೊಂಡ್ಬಿಡ್ತೀನಿ ಆಟಿ ಅಂತ ಚಿತ್ರ ಹೇಳ್ತಾರೆ. ಹಂಗ್ ಮನಿಕೊಂಡ್ರೆ ಸೈಡಿಗೆ ಎಳ್ದಾಕ್ಬಿಟ್ಟು ಹೋಗೋದು ಹೆಂಗಂತ ನನ್ ಸಂದಾಗ ಗೊತ್ತದೆ, ಆ ಯೋಚನೆ ಎಲ್ಲ ಬಿಟ್ಬಿಟ್ಟು ಸುಮ್ಕೆ ಒಳಕ್ ಹೋಗಿ ಅಂತ ಗೋವಿಂದ ಹೇಳ್ತಾರೆ. ನಾವ್ ಇಷ್ಟ ಹೇಳಿದ್ಮೇಲೂ ನಮ್ಮನ್ನ ಬಿಟ್ಬಿಟ್ಟು ಏನಾದ್ರೂ ಹೋದ್ರಿ ಅನ್ಕೊಳ್ಳಿ, ಅಲ್ಲಿಂದ ಬಂದ್ಮ್ಯಾಕೆ ನಮ್ ಹೆಣ ನೋಡ್ಬೇಕಾಗುತ್ತಾ ಅಂತ ಈಶ್ವರಿ ಹೇಳ್ತಾರೆ. ಸರಿ ನಾನು ಅಣ್ಣನ್ ತಾವ್ ಮಾತಾಡ್ ನೋಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ ಗೋವಿಂದ. ಅವ್ವ ನಿಜವಾಗ್ಲೂ ಅವ್ರು ನಮ್ಮನ್ನ ಕರ್ಕೊಂಡು ಹೋಯ್ತಾರೇನವ ಅಂತ ಚಿತ್ರ ಕೇಳ್ತಾರೆ. ಏನೋ ಹೇಳಕ್ಕಿಲ್ವ ಚಿತ್ರ, ಕ್ಷಮಿಸೋ ಗುಣ ಇದ್ದವನು ಯಾವತ್ತಿಗೂ ದೊಡ್ಡ ಮನುಷ್ಯ ಅಂತ ಜಾಯಮಾನಿಗೆ ಸೇರಿದವನು ನಿಮ್ ದೊಡ್ಡಪ್ಪ.
ಪಾಪ ಕಣೆ ನಿಮ್ ದೊಡ್ಡಪ್ಪ, ಮುಂದೆ ನಿಂತ್ಕೊಂಡು ಎರಡನೇ ಮೊಸಳೆ ಕಣ್ಣೀರ್ ಹಾಕಿದ್ರೆ ಸಾಕು ಸಿಹಿ ಕರ್ಕೊಂಡು ಹೋಯ್ತಾನ ಕಣಂತೆ. ಹೋಗಿ ಅದೇನ್ ಮಾಡ್ತಿ ಅಂತ ನಾನು ನೋಡ್ಬೇಕು, ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊ ಅಂತ ಚಿತ್ರಾಗಿ ಹೇಳ್ತಾರೆ ಈಶ್ವರಿ. ಮತ್ತೊಂದ್ ಕಡೆ ನೋಡಿದ್ರೆ ಚಂಪಾ ಹಾಗೆ ಭದ್ರಾ ಅಜ್ಜಿ ವಿದ್ಯೆ ಮನೆ ಹತ್ರ ಬಂದಿರ್ತಾರೆ. ಭದ್ರಾ, ನನ್ನ ಮಗನೇ ಭದ್ರಾ, ಲೋ ಮೊಮ್ಮಗನೇ ಬಾ ಇಲ್ಲಿ ಹೊರಗೆ ಅಂತ ಕರೀತಾರೆ. ಲೇ ಕಾಗೆ ಮುದ್ಕಿ, ಅದ್ಯಾಕೆ ಕಾ 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 ಅಂತ ಬಡ್ಕೋತಾ ಇದೀಯಾ, ಅಂತದ್ ಏನಾಯ್ತು ಅಂತ ಕೇಳ್ತಾರೆ ಭದ್ರಾ ಬಂದ್ಬಿಟ್ಟು. ಅದ್ಯಾಕಪ್ಪ ಈ ಪಾಟಿ ಕೋಪ ಮಾಡ್ಕೊಂಡಿದೀಯಾ, ಯಾಕೆ ಹೆಂಡ್ರಿಗೆ ಸೀರೆ ಉಡಿಸ್ತಾ ಇದೀಯಾ, ತೊಂದ್ರೆ ಆಯ್ತೇನೋ, ಇರ್ಲಿ ಹೋಗಿ ಸೀರೆ ಉಡಿಸ್ಬಿಡು, ನಾನು ಇಲ್ಲೇ ಕಾಯ್ಕೊಂಡು ಕುಂತಿರ್ತೀನಿ, ಯಾಕ್ಲಾ ಹಂಗ್ ಗುರಾಯಿಸ್ತಾ ಇದೀ ಅಂತ ಕೇಳ್ತಾರೆ ಭದ್ರಾಜ್ಜಿ. ಆಗ ಭದ್ರನಿಗೆ ಕೋಪ ಬಂದು ಹೇಳ್ತಾರೆ, ಬ್ಯಾಡ ನೋಡು ಬಜಾರಿ ಭಾಗಿರತಿ, ಸುಮ್ಕೆ ನನ್ನನ್ನು ಕೆಣಕ್ಬೇಡ. ಅಯ್ಯಯ್ಯೋ, ನಾನೆಲ್ಲಿ ಕೆಣಕ್ತಾ ಇದ್ದೀನಿ, ಸತ್ಯನೇ ಹೇಳ್ತಾ ಇದ್ದೀನಿ ಅಲ್ವೇನೆ ಚಂಪಿ ಅಂತ ಹೇಳ್ತಾರೆ ಭದ್ರಾಜ್ಜಿ. ಭದ್ರಾ ಹೇಳ್ತಾರೆ, ನಿನಗೇನಾದ್ರೂ ತಲೆಗಿಲಿ ಕೆಟ್ಟೈತಾ, ನಾನ್ಯಾಕೆ ಅವಳಿಗೆ ಸೀರೆ ಉಡಿಸ್ಲಿ ಅಂತ ಹೇಳ್ತಾರೆ ಭದ್ರಾ. ಹಂಗಾದ್ರೆ ಮಾರ ಇರೋ ಹೆಂಡ್ರಿಗೆ ಸೀರೆ ಉಡಿಸ್ಲೇ ಇಲ್ವೇ, ಹೆಂಡ್ರನ್ನ ಎತ್ಕೊಂಡು ಓಡಾಡೇ ಇಲ್ವೇ, ಆಹಾ ಹೆಂಡ್ರಿಗೆ ಸೀರೆ ಉಡ್ಸೋದೇನು ಎತ್ಕೊಂಡು ಓಡಾಡೋದೇನು, ನಾನೇನ್ ಅದೇನ್ ನೋಡೇ ಇಲ್ವೇ ಅಂತ ಹೇಳ್ತಾರೆ ಭದ್ರಾಜ್ಜಿ. ನೋಡು ಇದ್ರಲ್ಲೆಲ್ಲ ನಿಂದೆ ಮಸ್ಲತ್ತಂತ ನನಗೆ ಸಂದಾಗ ಗೊತ್ತದೆ. ಅವತ್ತು ಚಂಪನ ಕೂಗ್ತಾ ಇದ್ರು, ಕೇಳಿಲ್ ತರಾನೇ ಇದ್ಲು. ಚಂಪಾ ಹೇಳ್ತಾರೆ, ಅಯ್ಯಯ್ಯೋ ಬಾವ, ನೀವು ನನ್ನನ್ನು ಕೂಗುದ್ರಾ. ಭದ್ರಾ ಹೇಳ್ತಾರೆ, ಓಹೋಹೋ, ಸವಾಸ ದೋಷದಿಂದ ಸನ್ಯಾಸ ಕೆಟ್ಟ ಅನ್ನಂಗೆ ನೀನು ಹಂಗೆ ಹಾಕ್ಬಿಟ್ಟಿದ್ಯಾ. ಈಗ ಹೇಳ್ತಾ ಇದೀನಿ ಕೇಳ್ ಚಂಪಾ, ನೀನು ಬಾಳ ಒಳ್ಳೆ ಹುಡ್ಗಿ, ಈ ಬಜಾರಿ ಜೊತೆ ಏನಾರ ಸವಾಸ ಮಾಡ್ದೆ ಅಂದ್ರೆ ಹಾಳಾಗೋಗ್ಬಿಡ್ತೀಯ, ಹೇಳ್ತೀನಿ ಕೇಳು. ಭದ್ರಾ ಹೇಳ್ದಾಗ ಭದ್ರಾ ಅಜ್ಜಿ ಹೇಳ್ತಾರೆ, ಓಹೋಹೋ, ಇಷ್ಟ ಇಲ್ಲ ಅಂತಂದ್ರುವೆ ಮನ್ಸಲ್ಲೇ ಮಂಡಕ್ಕಿ ತಿಂತಿದ್ನಂತೆ ನಿನ್ನಂತನೊಬ್ಬ, ಅವ್ನು ನೋಡು ಅತ್ತಿಯಾಗ ಆಡ್ತಾ ಇದ್ದೀ, ತಲೆ ಕೆಟ್ರೇನೆ ಮತ್ತೆ ಆಮೇಲೆ ಅಷ್ಟೇ ನಿನ್ ಕತೆ ಅಂತ ಹೇಳ್ತಾರೆ ಭದ್ರಾ. ಆಗ ಅಮ್ಮಮ್ಮ ಹೇಳ್ತಾರೆ, ಹೋಗ್ಲಾ ಭದ್ರಾ, ನಂದೇನು ಆಟ ಆಡೋ ವಯಸ್ಸೇನಿಲ್ಲ, 30 ವರ್ಷ ಆಗ್ಯದೆ, ಏನ್ ಹಿಂಗ್ ಹೇಳ್ತಾ ಇದೀಯಾ ಅಂತ ಹೇಳ್ತಾರೆ. ಇಲ್ಲ ಪಾಪ ಆಡ್ಸೋ ವಯಸ್ಸು, ನಾನೊಬ್ಬ ಬಿಟ್ಟು ಸಿಕ್ಬಿಟ್ಟಿದೀನಿ ನೋಡು, ಅದಕ್ಕೆ ನನಗೆ ಆಟ ಆಡಿಸ್ತಾ ಇದೀಯಾ. ಆಗ ಅಮ್ಮಮ್ಮ ಹೇಳ್ತಾರೆ, ಹಾ ಶಾಂತಂಪ ಅಪ್ಪಂ ಶಾಂತಂಪ ಅಪ್ಪ, ಶಿವನೇ ನಾರಾಯಣ ಅಂತ ಜಪ ಮಾಡ್ಕೊಂಡು ನನ್ನ ಪಾಡಿಗೆ ನಾನಿದ್ರೆ ಇನ್ನು ನನ್ನ ಮೇಲೆ ಗೂಬೆ ಓರಿಸ್ತಾ ಇದೆಯಲ್ಲ ನನ್ನ ಮೊಮ್ಮಗನೇ ಅಂತ ಹೇಳ್ತಾರೆ. ಆಗ ಭದ್ರಾ ಹೇಳ್ತಾರೆ, ಮರದ ಮೇಲೆ ಎಲ್ಲೂ ಜಾಗ ಇಲ್ಲ ನೋಡು, ಅದಕ್ಕೆ ತಗೊಂಬಂದು ನಿನ್ ತಲೆ ಮೇಲೆ ಕೂರಿಸ್ತಾ ಇದ್ದೀನಿ ನೋಡು ಬಜಾರಿ ಭಾಗಿರತಿ, ಏನ್ ಮಸ್ಲತ್ ಮಾಡ್ಕೊಂತಿ, ಇನ್ನು 3 ದಿನದಲ್ಲಿ ಮುಗಿಸ್ಕೊಂಡ್ಬಿಡು, ಆಮೇಲಿಂದ ಏನಾದ್ರು ನನಗೆ ಹೇಳಕ್ ಬಾ, ಅವಾಗ ಕಾದದ್ ನೀನು ಮಾರಿ ಹಬ್ಬ ಅಂತ ಹೇಳ್ತಾರೆ ಭದ್ರಾ. ಅದೆಲ್ಲ ಆಮೇಲೆ ಮಾಡ್ಕೋವಂತೆ, ಈಗ ಅದೇನೋ ಕ್ಯಾಂಪ್ಗೆ ಹೋಗಕ್ಕೆ ಒತ್ತಾಯ್ತದೆ, ಹೋಗಪ್ಪ ನಿನ್ ಹೆಂಡ್ರಿಗೆ ಸೀರೆ ಉಡಿಸಿ ತಲೆ ಬಾಚಿ ಬೇಗ ಸಿದ್ಧ ಮಾಡು, ಟೈಮ್ ಆಯ್ತದೆ ಅಂತ ಹೇಳ್ತಾರೆ ಅಮ್ಮಮ್ಮ. ಬ್ಯಾಡ ಮುದುಕಿ, ನೀನ್ ಹಿಂಗೆ ಆಡಿದ್ರೆ ಅಂತ ಕತ್ತಿಸ್ಕಂತ ಭದ್ರಾ ಹೋದಾಗ ಅಷ್ಟರಲ್ಲಿ ಕಾರಿನ ಸೌಂಡ್ ಆಗುತ್ತೆ. ಸಾಕ್ ನಿಲ್ಸೋ ನಿನ್ ಪೌರಸನ, ಗಾಡಿ ಬಂತು ಜಲ್ದಿ ಹೋಗಿ ಕರ್ಕೊಂಬ ಎತ್ಕಂಬ ಅಂತ ಅಮ್ಮ ಹೇಳಿದಾಗ ಭದ್ರಾ ಹೇಳ್ತಾರೆ, ಆಯ್ತು, ಅತ್ತೆಗೊಂದ್ ಕಾಲ ಆದ್ರೆ ಸೊಸೆಗೊಂದ್ ಕಾಲ, ನೀನನ್ನ ಆಮೇಲೆ ವಿಚಾರಿಸ್ಕೊತೀನಿ, ನಾಟಕ ಸಾಕು, ಸುಮ್ಕೆ ಹೋಗು, ನನ್ನ ಅನುಭವದಲ್ಲಿ ನಂತವ್ರನ್ನ ಎಷ್ಟು ಜನ ಕಂಡಿರಲ್ಲ ನಾನು, ಬಾರಿ ಚಂಪಿ ಹೋಗು ಬೇಗ ಕರ್ಕೊಂಬ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಅಮ್ಮಮ್ಮ. ಈ ಕಡೆ ನೋಡಿದ್ರೆ ಎಲ್ರು ಕ್ಯಾಂಪಿಗೆ ಹೋಗಕ್ಕೆ ಎಲ್ಲ ಸಿದ್ಧ ಆಗಿರ್ತಾರೆ. ಭದ್ರಾ, ವಿದ್ಯಾ, ನಿಮ್ ಲಗೇಜ್ ಎಲ್ಲ ಕಾರಲ್ಲಿ ಮಡಗಿದಿರ ತಾನೆ ಅಂತ ಅಮ್ಮಮ್ಮ ಕೇಳ್ತಾರೆ. ವಿದ್ಯೆ ಹೇಳ್ತಾರೆ, ಹ್ಞೂ ಅಮ್ಮಮ್ಮ, ಆಗ್ಲೇ ಕ್ವಾಟ್ಲೆ ಎಣ್ಣೆ ಎಲ್ಲ ಮಡಗಿದ್ದಾರೆ. ಶಿವರಾಮ, ಬಾ ಶಿವರಾಮ, ಒತ್ತಾಯ್ತು, ಅಟ್ಟಿಯವರೆಲ್ಲ ಬಂದು ಕಾಯ್ತಿದ್ದಾರೆ, ಬಿರ್ನೆ ಬಾರ್ಲಾ ಅಂತ ಕರೀತಾರೆ ಅಮ್ಮಮ್ಮ. ಫೋನ್ ಇತ್ತು ಕಣವ, ಅದಕ್ಕೆ ಲೇಟ್ ಆಯ್ತು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಟ್ಟಿಯವರೆಲ್ಲ ಬಂದು ಕಾಯ್ತಾ ಇದಾರೆ, ಸಮಯ ಸಂದಾಗಿದ್ದಾಗ್ಲೇ ನಾವು ಹೊರಟು ಬಿಡ್ಬೇಕು, ನೀನೇ ಗಾಡಿ ಪೂಜೆ ಮಾಡ್ಬಿಡು ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು ಗಾಡಿ ಪೂಜೆನ ಮಾಡ್ತಾರೆ. ಈ ಕಡೆ ನೋಡಿದ್ರೆ ಕ್ಯಾಂಪಿಗೆ ಹೋಗ್ತಾ ಇದೀವಂತ ಖುಷಿಯಲ್ಲಿ ವಿನಂತಿ ಚಿತ್ರನ ರೇಗಿಸ್ತಾ ಇರ್ತಾರೆ. ಚಿತ್ರ ಹೇಳ್ತಾರೆ, ಅಪ್ಪಗೆ ಅಷ್ಟೆಲ್ಲ ಎದುರಿಸಿದ್ರು ಅಪ್ಪ ಏನು ಮಾತಾಡ್ತಾ ಇಲ್ಲ ಅಂತ ಹೇಳ್ತಾರೆ ಚಿತ್ರ. ಅಯ್ಯೋ ಹೀರೆ, 3 ತಿಂಗಳಿಗೆ ಉಡ್ದೊಳಂಗ್ ಆಡ್ತಾ ಇದೆಯಲ್ಲ, ಅದೇನ್ ನಿನಗೆ ಅಷ್ಟೊಂದು ಅರ್ಜೆಂಟ್ ನನಗೆ ಗೊತ್ತಾಗ್ತಾ ಇಲ್ಲ, ಟೈಮ್ ಅದು ಹೊಸಿ ತಡ್ಕೊ ಅಂತ ಹೇಳ್ತಾರೆ ಈಶ್ವರಿ. ಪೂಜೆ ಎಲ್ಲ ಮುಗಿದ್ಮೇಲೆ ಶಿವರಾಮೇಗೌಡರು ಹೇಳ್ತಾರೆ, ಗೋವಿಂದ ನೀನು ಬಂದಾಗ ಚೆನ್ನಾಗಿ ಇರ್ತಾ ಇತ್ತು ಅಂತ ಹೇಳ್ತಾರೆ. ಅಣ್ಣ, ಎಲ್ರು ಹೊಂಟೋಗ್ಬಿಟ್ರೆ ಇಲ್ಲಿ ಕೆಲಸ ಎಲ್ಲ ಹಂಗೆ ನಿಂತ್ಕೊಂಡ್ಬಿಡುತ್ತೆ, ಅದಕ್ಕೆ ನೀವು ಇಲ್ಲಿನ ಚಿಂತೆ ಬಿಟ್ಬಿಟ್ಟು ಆರಾಮಾಗಿ ಹೋಗ್ಬಿಟ್ಟು ಬನ್ನಿ, ಏನೇನ್ ಕೆಲಸ ಇದೆ ನಾನೆಲ್ಲ ಮುಗಿಸ್ತೀನಿ ಅಂತ ಹೇಳ್ತಾರೆ ಗೋವಿಂದ ಅವರು. ಗೋವಿಂದನಿಗೆ ಸನ್ನೆಯಲ್ಲಿ ಚಿತ್ರ ಹೇಳ್ತಾರೆ, ಅಪ್ಪ ಹೇಳಪ್ಪ, ನಾವು ಕ್ಯಾಂಪಿಗೆ ಹೋಗ್ತೀವಿ ಅಂತ. ಅಣ್ಣ, ಈಶ್ವರಿನೂ ಚಿತ್ರನೂ ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ತವ್ರೆ, ತಪ್ಪು ಮಾಡಿದಾರಂತ ನನಗೆ ಚೆನ್ನಾಗಿ ಗೊತ್ತಣ್ಣ, ಅವ್ರನ್ನ ಮನೆ ಒಳಗಡೆ ಸೇರ್ಸೋದೇನ್ ಬೇಡ, ಏನೋ ಕುಟುಂಬದ ಜೊತೆ ಅವರು ಹೋಗ್ಬೇಕಂತ ಶಾನೆ ಆಸೆ ಪಡ್ತವ್ರೆ, ಅದಕ್ಕೆ ಕೇಳ್ದೆ ಅಣ್ಣ ಅಂತ ಹೇಳ್ತಾರೆ ಗೋವಿಂದ ಅವರು. ಆಗ ಸಾವಿತ್ರಿ ಹೇಳ್ತಾರೆ, ಅಣ್ಣ ತಪ್ಪು ಮಾಡಿದಾರ ಅಂತ ಶಿಕ್ಷೆ ಕೊಟ್ಟು ಆಚೆ ಹಾಕಿದ್ಮೇಲೆ ನಮ್ ಜೊತೆ ಹೆಂಗ್ ಬರಕಾದದು ಅಂತ ಸಾವಿತ್ರಿ ಕೇಳ್ತಾರೆ. ಗೋವಿಂದ ಹೇಳ್ತಾರೆ, ನೋಡು ಸಾವಿತ್ರಿ, ನಾನು ಮಾತಾಡ್ತಾ ಇರೋದು ಅಣ್ಣನ್ ಕೊಟ್ಟೆ, ಇನ್ ಎಲ್ಲದಕ್ಕೂ ಮೂಗ್ ತೂರ್ಸ್ಕೊಂಡ್ ಬರ್ಬೇಡ, ನೀನ್ ಒಪ್ಪಿಗೆ ಕೊಟ್ರೆ ಅವ್ರು ಯಾರ ಸವಸಕ್ಕೂ ಬರ್ದಂಗೆ ಮೂಲೆಯಲ್ಲಿ ಇದ್ದು ಬರಂಗೆ ನಾನು ಹೇಳ್ತೀನಿ ಅಂತ ಹೇಳ್ತಾರೆ ಗೋವಿಂದ. ಶಿವರಾಮೇಗೌಡರು ಹೇಳ್ತಾರೆ, ಸರಿ, ಅವ್ರಿಗೂ ಬಂದು ಗಾಡಿ ಹತ್ತ ಕೇಳು ಅಂತ ಒಪ್ಪಿಗೆ ಕೊಡ್ತಾರೆ. ಹೇಳಿದ್ದು ಕೇಳಿಸ್ತಾನೆ ಬಂದು ಗಾಡಿ ಹತ್ತಿ ಅಂತ ಗೋವಿಂದ ಹೇಳ್ತಾರೆ. ಆಗ ಅಮ್ಮಮ್ಮ ಹೇಳ್ತಾರೆ, ಸರಿ ಎಲ್ರು ಹೋಗೋಣ, ಬಲ್ಗಾಲ ಇಟ್ಟು ನಡೀರಿ ಅಂತ ಹೇಳ್ತಾರೆ. ಎಲ್ರು ಕ್ಯಾಂಪಿಗೆ ಅಂತ ಕಾರ್ ಹತ್ತಿ ಓಡ್ತಾರೆ. ಈ ಕಡೆ ನೋಡ್ರಿ ಗೋವಿಂದ ಬೇಡ್ಕೋತಾರೆ, ಅವ್ವ ಉಲ್ಕೇರವ್ವ, ಎಲ್ರು ಸಂತೋಷವಾಗಿ ಹೋಗ್ತಾ ಇದಾರೆ, ಅವ್ರಿಗೆ ಯಾವ ವಿಘ್ನನೂ ಆಗ್ದಂಗೆ ನೀನೇ ನೋಡ್ಕೊಳವ್ವ ಅಂತ ಬೇಡ್ಕೋತಾರೆ. ಎಲ್ರು ಕ್ಯಾಂಪ್ ಕಡೆಗೆ ಬರ್ತಾರೆ. ಶಿವರಾಮೇಗೌಡ್ರನ್ನ ಎಲ್ರು ಸ್ವಾಗತನೂ ಮಾಡ್ತಾರೆ. ವಿದ್ಯೆ, ನೀನ್ ಯಾರ ಸಹಾಯ ಇಲ್ದಂಗೆ ನಡಿಬೋದು ಅಂತ ಹೇಳಿ ಡಾಕ್ಟರ್ ಸ್ಟಿಕ್ ನ ಕೊಡ್ತಾರೆ.
ವಿದ್ಯೆ ಹಂಗೆ ಸ್ಟಿಕ್ನ ಹಿಡ್ಕೊಂಡು ಒಂದೆರಡು ಹೆಜ್ಜೆ ಆ ಕಡೆ ಈ ಕಡೆ ಹಾಕ್ತಾರೆ. ಭದ್ರ ಮನ್ಸೊಳಗೆ ಅನ್ಕೊಂತಾರೆ, ಈಗ್ಲಾದ್ರೂ ನನ್ನ ಮೇಲೆ ಕರುಣೆ ಬಂತಲ್ಲಪ್ಪ ದೇವ್ರೆ, ಇನ್ಮ್ಯಾಕಿಂದ ಈ ಕುರಿ ಮೂಟೆ ಹೊತ್ಕೊಂಡು ಓಡಾಡೋದ್ರಿಂದ ಮುಕ್ತಿ ಸಿಕ್ತಲ್ಲ ಅಂತ ಮನ್ಸೊಳಗೆ ಸಂತೋಷ ಪಡ್ತಾ ಇರ್ತಾರೆ ಭದ್ರ. ಪ್ರೊಫೆಸರ್ ಹೇಳ್ತಾರೆ, ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷ ಒಂದೊಂದು ಹಳ್ಳಿಲಿ ನಾವು ಒಂದು ಮೆಡಿಕಲ್ ಕ್ಯಾಂಪ್ ಅರೇಂಜ್ ಮಾಡ್ತೀವಿ. ಈ ವರ್ಷ ತುಂಬಾನೇ ವಿಶೇಷ, ಯಾಕಂದ್ರೆ ಈ ಕ್ಯಾಂಪ್ ನ ಉದ್ಘಾಟನೆ ಮಾಡಕ್ ಬಂದಿರೋದು ಮಾನ್ಯ ಮಂತ್ರಿಗಳಾದ ಶಿವರಾಮೇಗೌಡರು. ಹಾಗಾಗಿ ಕ್ಯಾಂಪ್ ನ ಕುರಿತು ಮಂತ್ರಿಗಳು ಒಂದೆರಡು ಮಾತಾಡ್ಬೇಕು ಅಂತ ಹೇಳ್ತಾರೆ. ಹಾಗೆ ಈ ಕ್ಯಾಂಪ್ಗೆ ಚಾಲನೆ ಕೂಡ ನೀಡಬೇಕು ಅಂತ ಕೇಳ್ಕೊತೀವಿ. ಶಿವರಾಮೇಗೌಡರು ಬಂದ್ಬಿಟ್ಟು ಹೇಳ್ತಾರೆ, ಎಲ್ರಿಗೂ ನಮಸ್ಕಾರ. ಇಂಥ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು ನನಗೆ ಶಾನೆ ಹೆಮ್ಮೆ ಅನಿಸ್ತಾ ಇದೆ. ಇಂಥ ಕ್ಯಾಂಪ್ಗಳು ಹಳ್ಳಿ ಜನರ ಸಹಾಯ ಮಾಡೋದ್ರ ಜೊತೆಗೆ ಭವಿಷ್ಯದ ಡಾಕ್ಟರ್ಗಳಿಗೆ ಉತ್ತಮ ಸೇವೆ ಮಾಡೋ ಮನೋಭಾವನೆಯನ್ನ ಬೆಳೆಸಿ ಉತ್ತಮವಾದ ಕಾರ್ಯಕ್ರಮಗಳನ್ನ ಮಾಡೋದಿಕ್ಕೆ ಪ್ರೇರೇಪಣೆ ಮಾಡುತ್ತೆ. ಹಂಗಾಗಿ ಎಲ್ಲ ವಿದ್ಯಾರ್ಥಿಗಳು ನಮ್ಮ ವೃತ್ತಿ ಬದುಕಿನ ಜೊತೆಗೆ ಸೇವಾ ಮನೋಭಾವನೆಯನ್ನು ಬೆಳೆಸ್ಕೋಬೇಕು. ಮುಂದಕ್ಕೆ ನಿಮ್ಮಂತ 10 ಜನಕ್ಕೆ ಸಹಾಯ ಆಗ್ಬೇಕು. ಹಾಗೆ ಸುತ್ತಮುತ್ತಲಿನ ಹಳ್ಳಿ ಜನ ಇಂಥ ಕ್ಯಾಂಪ್ಗಳಿಗೆ ಬಂದು ನಮ್ಮ ಆರೋಗ್ಯನ ತಪಾಸಣೆ ಮಾಡಿಸ್ಕೊಂಡು ಇದನ್ನ ಸದುಪಯೋಗ ಪಡಿಸ್ಕೋಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಅದ್ರ ಜೊತೆಗೆ ಇವತ್ತು ವಿಶೇಷ ಏನಪ್ಪಾ ಅಂದ್ರೆ, ನಮ್ಮ ಇಡೀ ಕುಟುಂಬ ಇವತ್ತು ಈ ರಕ್ತದಾನದಲ್ಲಿ ಭಾಗವಹಿಸಿ ನಾವೆಲ್ಲರೂ ರಕ್ತದಾನ ಮಾಡ್ತಾ ಇದ್ದೇವೆ. ಜೊತೆಗೆ ನೀವು ಎಲ್ಲರೂ ರಕ್ತದಾನ ಮಾಡಬೇಕು ಅಂತ ಕಳಕಳಿಯಿಂದ ಕೇಳ್ಕೊತೀನಿ ಅಂತ ಶಿವರಾಮೇಗೌಡರು ಹೇಳ್ತಿದ್ದ ಹಾಗೆ ವಿನಂತಿ ಸಾವಿತ್ರಿ ಎಲ್ಲ ಗಾಬರಿ ಆಗ್ಬಿಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.